ನಮಸ್ಕಾರ. ನನ್ನ ಹೆಸರು ಮನಸ್ವಿ ಗಣೇಶ್ ನಾಯ್ಕ್. ನಾವು 4 ಮತ್ತು 5ನೇ ತರಗತಿಯರಾದ ವಿದ್ಯಾರ್ಥಿ. ನಮ್ಮ ಮಾತು ಕೇಳಿ ಎಂಬ ಪಾಠವನ್ನು ನಾಟಕದ ರೂಪದಲ್ಲಿ ಅಭಿನಯಿಸಿ ತೋರಿಸುತ್ತಿದ್ದೇವೆ. ನನ್ನ ಪಾತ್ರ ಜಿಂಕೆ. ನನ್ನ ಹೆಸರು ಸಿಂಚನ ಪ್ರಕಾಶ್ ನಾಯ್ಕ್. ನನ್ನ ಪಾತ್ರ ಬೆಕ್ಕು. ನನ್ನ ಹೆಸರು ಧನುಷ್ ರವಿ ನಾಯ್ಕ್. ನನ್ನ ಪಾತ್ರ ಕರಡಿ. ನನ್ನ ಹೆಸರು ಸಿದ್ಧಾರ್ಥ್ ನಾಗರಾಜ್ ಕೋಶಿ. ನನ್ನ ಪಾತ್ರ ಸೇವಕ. ನನ್ನ ಹೆಸರು ಅಥರ್ವ ಬಿಹಾರ್. ನನ್ನ ಪಾತ್ರ ಎರೆಹುಳು. ನನ್ನ ಹೆಸರು ಶಿವಸಮರ್ ಕೆಸಗಡೆ. ನನ್ನ ಪಾತ್ರ ಆನೆ. ನನ್ನ ಹೆಸರು ಸುಕೇಶ್ ದಿನೇಶ್ ನಾಯ್ಕ್. ನನ್ನ ಪಾತ್ರ ಎತ್ತು. ನನ್ನ ಹೆಸರು ಪ್ರಣೀತ್ ಮಹೇಶ್ ನಾಯ್ಕ್. ನನ್ನ ಪಾತ್ರ ನಾಯಿ. ನನ್ನ ಹೆಸರು ಸೌಮ್ಯ ಪ್ರಭಾಕರ್ ಬಾಸಿ. ನನ್ನ ಪಾತ್ರದ ಹೆಸರು ಮಂಗ. ನನ್ನ ಹೆಸರು ಗಾನವಿ ಲಕ್ಷ್ಮಣ್ ದಂಡಿನಕೇರಿ. ನನ್ನ ಪಾತ್ರ ಆಮೆ. ಎಲ್ಲರೂ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ಎಲ್ಲಾ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಿದ್ದಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಜನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ಒಂದಾನೊಂದು ಕಾಡು. ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಎಲ್ಲರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೆ ಸ್ನೇಹವನ್ನು ಬೆಳೆಸಿತ್ತು. ಹೀಗೆಯೇ ಒಂದು ದಿನ ಸಭೆಯನ್ನು ಕರೆದಿತ್ತು. ಗಜರಾಜ ಏಕೋ ಏನೋ ಪ್ರಾಣಿಗಳೆಲ್ಲ ಸಭೆಗೆ ಸೇರಿದ್ದಾರಲ್ಲ. ಗಜರಾಜನಿಗೆ ಜಯವಾಗಲಿ, ಗಜರಾಜನಿಗೆ ಜಯವಾಗಲಿ. ಸಮಾಧಾನ. ಬಂದಿದ ವಿಷಯವೇನು? ಗಜರಾಜ ಮನುಷ್ಯರಿಂದ ಬಹಳ ತೊಂದರೆಯಾಗುತ್ತಿದೆ. ಹೌದು, ಒಂದಲ್ಲ ಎರಡಲ್ಲ, ಹಲವಾರು ತೊಂದರೆಗಳು. ನನಗೂ ಕೂಡ. ನಮ್ಮನ್ನೂ ಬಿಟ್ಟಿಲ್ಲ, ನಮಗೂ ಕೂಡ. ನನಗೂ ಕೂಡ ಗಜರಾಜ. ನನ್ನನ್ನೂ ಬಿಟ್ಟಿಲ್ಲ ಗಜರಾಜ. ನನ್ನನ್ನು ಬಿಟ್ಟಿಲ್ಲ, ನನಗೂ ಕೂಡ ಗಜರಾಜ. ನನಗೂ ಗಜರಾಜ. ಹೌದಾ, ಮನುಷ್ಯರಿಂದ ಹೀಗೆಲ್ಲ ತೊಂದರೆ ಆಗುತ್ತಿದೆಯೇ? ಈಗ ನಾನು ಒಂದು ವಿಚಾರವನ್ನು ಹೇಳುತ್ತೇನೆ. ನಿಮಗೆ ಮನುಷ್ಯರಿಂದ ಆಗುತ್ತಿರುವ ತೊಂದರೆಗಳನ್ನು ಒಂದು ಫಲಕದಲ್ಲಿ ಬರೆದುಕೊಂಡು ಬನ್ನಿ. ಆಯ್ತು ಗಜರಾಜ, ನೀವು ಹೇಳಿದಂತೆಯೇ ಮಾಡುತ್ತೇವೆ. ಗಜರಾಜನಿಗೆ ಜಯವಾಗಲಿ, ಗಜರಾಜನಿಗೆ ಜಯವಾಗಲಿ. ಮಾರನೆಯ ದಿನ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಫಲಕದೊಂದಿಗೆ ಸಭೆ ಸೇರಿದವು. ಗಜರಾಜನಿಗೆ ಜಯವಾಗಲಿ, ಗಜರಾಜನಿಗೆ ಜಯವಾಗಲಿ. ಗಜರಾಜ, ನೀವು ಹೇಳಿದಂತೆ ಫಲಕದಲ್ಲಿ ಬರೆದುಕೊಂಡು ಬಂದಿದ್ದೇವೆ. ಹೌದಾ, ಈಗ ಒಬ್ಬೊಬ್ಬರಾಗಿ ಸಾಲಾಗಿ. ಆಯ್ತು ಗಜರಾಜ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯರಲ್ಲಿ ಸಕಲ ಪ್ರಾಣಿಗಳಲ್ಲಿ. ನಮ್ಮ ಬದುಕಿನ ಆಧಾರ ತಾಣ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಮಗೂ ಬೇಕು, ನಿಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿರಿ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚು ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ. ನಮಗೇನು ಉಳಿಯುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದುಗುಂಡು ಸಿಡಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವತ್ತು ಟಿವಿ ನೋಡುತ್ತೀರಿ, ಇಲ್ಲದೆ ಮೊಬೈಲ್ ಅನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಅಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧಿ ಚಿಂಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ?
ರಕ್ಷಕರಾಗಿರಿ ರಾಕ್ಷಸರಾಗದಿರಿ, ರಕ್ಷಕರಾಗಿರಿ ರಾಕ್ಷಸರಾಗದಿರಿ. ಶಹಬ್ಬಾಸ್ ಶಹಬ್ಬಾಸ್, ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಿ. ಆದರೆ ಅದು ಸ್ವಲ್ಪ ಖಾರವಾಯ್ತಲ್ವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿಯೂ ಈ ಆಕ್ರೋಶ ಸಲ್ಲದು. ಇರಲಿ, ಇನ್ನೊಮ್ಮೆ ಪರಿಶೀಲಿಸೋಣ. ನಿಮ್ಮ ನಿಮ್ಮ ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ.